ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ DAC ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಇದು ಭಾರತದ ಟಾಪ್ ಲೆವೆಲ್ನ ಡಿಸಿಷನ್ ಮೇಕಿಂಗ್ ಬಾಡಿ. ಇವರು ಇತ್ತೀಚೆಗೆ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅದೇನು ಕೇಳಿದ್ರೆ 79,000 ಕೋಟಿ ಮೊತ್ತದ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಮಿತ್ರರೇ, ಇದಿಷ್ಟೇ ಸುದ್ದಿಯಾಗಿದ್ದರೆ ನಾನು ಅದನ್ನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತಹ ಅವಶ್ಯಕತೆ ಇರಲಿಲ್ಲ. ಕಳೆದ 4 ತಿಂಗಳಿನಲ್ಲಿ ಆದಂತಹ ಕೆಲ ಡೆವಲಪ್ಮೆಂಟ್ಗಳನ್ನು ನೋಡಿದಾಗ ಇದಕ್ಕೆ ಭಾರಿ ಪ್ರಾಮುಖ್ಯತೆ ಇದೆ. ಭಾರತ ಬಹಳ ದೊಡ್ಡ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಇನ್ನೊಮ್ಮೆ ಪಾಕಿಸ್ತಾನ ಏನಾದರೂ ಯುದ್ಧಕ್ಕೆ ಬಂದಿದ್ದೆ ಆದರೆ ಈಗೇನು ನಮ್ಮ ಮಿಲಿಟರಿ ಹೇಳ್ತಾ ಇದೆಯಲ್ಲ, ಅವರನ್ನು ಭೂಪಟದಿಂದಲೇ ಅಳಿಸಿ ಹಾಕಿಬಿಡ್ತೀವಿ ಅಂತ, ಅದು 100% ನಿಜ ಆಗತ್ತೆ. ಅದಕ್ಕೋಸ್ಕರವಾಗೇ ಭಾರತ ಸಿದ್ಧವಾಗ್ತಾ ಇದೆಯಾ, ಈ ಅನುಮಾನವೂ ಕೂಡ ಸೃಷ್ಟಿಯಾಗಿದೆ. ಮುಖ್ಯವಾಗಿ ಭಾರತದ ನೇವಿಗೆ ಭಾರತ ಸರ್ಕಾರ ಕೊಡ್ತಾ ಇರುವಂತಹ ಪ್ರಾಶಸ್ತ್ಯ ಇದೆಯಲ್ಲ, ಇದರ ಹಿಂದೆಯೂ ಕೂಡ ಬಹಳ ದೊಡ್ಡ ಕಾರಣ ಇದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಈ ಬಗ್ಗೆ ನಿಮಗೆ ಬಹಳ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ಯಾಕೋಸ್ಕರವಾಗಿ ದೊಡ್ಡ ಪ್ರಮಾಣದಲ್ಲಿ ಭಾರತ ಶಸ್ತ್ರಾಸ್ತ್ರವನ್ನು ಕೊಳ್ತಾ ಇದೆ, ಯಾವ್ಯಾವ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡ್ತಾ ಇದೆ, ಇದರ ಉದ್ದೇಶವಾದರೂ ಏನು, ಇತ್ತೀಚಿನ ವರ್ಷದಲ್ಲಿ ಭಾರತ ತನ್ನ ನೇವಿಗೆ ಯಾಕೆ ಅಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾ ಇದೆ, ಈ ವಿಚಾರವನ್ನೆಲ್ಲ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ DAC ಏನಿದೆ, ಇವರು ಈ ಬಾರಿ ಭಾರತದ 3 ಸೇನೆಗೂ ಕೂಡ 79,000 ಕೋಟಿ ಮೊತ್ತದಲ್ಲಿ ಶಸ್ತ್ರಾಸ್ತ್ರ ಖರೀದಿ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಇದರಲ್ಲಿ ಭಾರತದ ಭೂಸೇನೆಗೆ ಪ್ರಬಲವಾದಂತಹ 3 ಶಸ್ತ್ರಾಸ್ತ್ರಗಳನ್ನು ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ. ಅದರಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಯಾವುದು ಕೇಳಿದ್ರೆ ನಾಗಾಸ್ತ್ರ, ನಾಗ್ ಮಿಸೈಲ್. ಇದರ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರಿ. ಇದು ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್. ಇಂತಹ ಸರಿಸುಮಾರು 2,000 ನಾಗ್ ಮಿಸೈಲ್ಗಳನ್ನು ಭಾರತ ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಇದು ಕಂಪ್ಲೀಟ್ ಆಗಿ ಭೂಸೇನೆಗೆ ಹೋಗುತ್ತೆ. ನೀವೇನಾದರೂ ಗ್ರೌಂಡ್ ಫೋರ್ಸ್ ಅನ್ನು ಬಳಸಿ ಯುದ್ಧ ಮಾಡೋದೇ ಆದರೆ ಆ ಸಂದರ್ಭದಲ್ಲಿ ಇದರ ಉಪಯೋಗ ಬಹಳ ಪ್ರಮಾಣದಲ್ಲಾಗುತ್ತೆ. ಭಾರತದ ಭೂಸೇನೆಯ ಗೇಮ್ ಚೇಂಜರ್ ಅಸ್ತ್ರ ಅಂತಲೇ ಇದನ್ನು ಪರಿಗಣಿಸಲಾಗಿದೆ. ಇದನ್ನ ಹೆಲಿಕಾಪ್ಟರ್ ಮೂಲಕವಾಗಿಯೂ ಲಾಂಚ್ ಮಾಡಬಹುದು. ಅದೇ ರೀತಿಯಾಗಿ ಸರ್ಫೇಸ್ ಟು ಸರ್ಫೇಸ್ ಕೂಡ ಇದನ್ನು ಲಾಂಚ್ ಮಾಡಬಹುದು. ಎರಡನೇದಾಗಿ ಭೂಸೇನೆ ಖರೀದಿ ಮಾಡ್ತಾ ಇರುವಂತಹ ಇನ್ನೊಂದು ದೊಡ್ಡ ಅಸ್ತ್ರ ಅಂತಂದ್ರೆ ಅದು ಗ್ರೌಂಡ್ ಬೇಸ್ಡ್ ಮೊಬೈಲ್ ಅಲೈಂಟ್ ಸಿಸ್ಟಮ್. ಇದು ಶತ್ರುವಿನ ಚಲನವಲನವನ್ನ ಪತ್ತೆ ಹಚ್ಚುವಂತಹ ಒಂದು ದೊಡ್ಡ ಸಾಧನ. ಇದನ್ನ ಒಂದು ಟ್ರಕ್ಗೆ ಅಳವಡಿಸಲಾಗಿರುತ್ತೆ. ಇದು ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಥಳಾಂತರ ಮಾಡೋದಕ್ಕೂ ಕೂಡ ಸಾಧ್ಯವಾಗುವಂತಹ ಒಂದು ಸಾಧನ. ಶತ್ರುವಿನ ಪ್ರತಿ ಮೂವ್ಮೆಂಟ್ ಅನ್ನು ಪತ್ತೆ ಹಚ್ಚೋದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಭೂಸೇನೆಗೆ ಸಹಾಯ ಮಾಡುತ್ತೆ. ಇದನ್ನು ಕೂಡ ಖರೀದಿ ಮಾಡೋದಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ. ಇದರ ಜೊತೆಗೆ ಮಿತ್ರರೇ, ಹೈ ಮೊಬಿಲಿಟಿ ವೆಹಿಕಲ್ಸ್, ಇದೊಂದು ರಗಡ್ ಆದಂತಹ ಬಹಳ ಶಕ್ತಿಶಾಲಿ ಆದಂತಹ ವೆಹಿಕಲ್. ಇದನ್ನ ಮಿಲಿಟರಿ ಲಾಜಿಸ್ಟಿಕ್ ಸಪ್ಲೈಗೂ ಕೂಡ ಬಳಸಲಾಗುತ್ತೆ. ಜೊತೆಗೆ ಮಿಲಿಟರಿ ಮೂವ್ಮೆಂಟ್ಗೂ ಕೂಡ ಇದನ್ನು ಬಳಸಿಕೊಳ್ಳಲಾಗುತ್ತೆ. ಇದಿಷ್ಟು ಭೂಸೇನೆಗಾದ್ರೆ, ಭಾರತೀಯ ವಾಯುಸೇನೆಗೆ ಒಂದಷ್ಟು ಸೂಸೈಡ್ ಡ್ರೋನ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಭಾರತ ಸರ್ಕಾರ ತೀರ್ಮಾನ ಮಾಡಿದೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನಕ್ಕೆ ನಮ್ಮ ಡ್ರೋನ್ಗಳು ಸಿಂಹ ಸ್ವಪ್ನವಾಗಿ ಕಾಡಿದ್ವು, ಬಹಳ ಪ್ರಮಾಣದಲ್ಲಿ ನಷ್ಟವನ್ನು ಉಂಟು ಮಾಡಿದ್ವು. ಹೀಗಾಗಿ ಇತ್ತೀಚಿನ ಯುದ್ಧ ತಂತ್ರದಲ್ಲಿ ಈ ಕಾಮಕಾಜಿ ಡ್ರೋನ್ಗಳೇನಿದ್ದಾವೆ, ಸೂಸೈಡ್ ಡ್ರೋನ್ಗಳು, ಇವುಗಳು ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಹೀಗಾಗಿ 1000 ಕಿಲೋಮೀಟರ್ನಷ್ಟು ರೇಂಜ್ ಇರುವಂತಹ ಕಾಮಕಾಜಿ ಡ್ರೋನ್ಗಳನ್ನು ಭಾರತ ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಇದರ ಜೊತೆಗೆ ಅತಿ ದೊಡ್ಡ ಖರೀದಿ ಒಪ್ಪಂದ ಯಾವುದು ಕೇಳಿದ್ರೆ S-400 ಮಿಸೈಲ್ಗಳು. ನಿಮಗೆಲ್ಲ ಗೊತ್ತೇ ಇದೆ, ಭಾರತ ರಷ್ಯಾದಿಂದ 5 S-400 ಸಿಸ್ಟಮ್ಗಳನ್ನು ಖರೀದಿ ಮಾಡಿದೆ. ಅದರಲ್ಲಿ ರಷ್ಯಾ ಈಗಾಗಲೇ 3 ಸಪ್ಲೈ ಮಾಡಿದೆ. ಅದನ್ನು ನಾವು ನಮ್ಮ ಮಿಲಿಟರಿಯಲ್ಲಿ ಬಳಸ್ತಾ ಇದ್ದೀವಿ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲೂ ಕೂಡ ಇವು ಶತ್ರುಪಡೆಯ ವಿರುದ್ಧವಾಗಿ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾವೆ. ಇಲ್ಲಿ S-400 ಅನ್ನು ನಾವು ಬಳಸ್ತೀವಿ ಅಂತಂದ್ರೆ ಕೇವಲ ಒಂದು ಸಿಸ್ಟಮ್ ಅನ್ನು ಖರೀದಿ ಮಾಡಿಟ್ರೆ ಸಾಲದು, ಅದಕ್ಕೆ ಮಿಸೈಲ್ಗಳು ಬೇಕು. ಆ S-400 ಮಿಸೈಲ್ಗಳನ್ನು ಭಾರತದಲ್ಲಿ ರೆಡಿ ಮಾಡೋದಿಲ್ಲ, ಅದನ್ನು ರೆಡಿ ಮಾಡಿಕೊಡುವಂತಹದ್ದು ರಷ್ಯಾ. ಈ ಬಾರಿ ಭಾರತ ಸರ್ಕಾರ ಬರೋಬ್ಬರಿ 10,000 ಕೋಟಿ ಮೊತ್ತದಲ್ಲಿ S-400 ಮಿಸೈಲ್ಗಳನ್ನು ಖರೀದಿ ಮಾಡ್ತಾ ಇದೆ. ಇದರಲ್ಲಿ ಶಾರ್ಟ್ ರೇಂಜ್ನಿಂದ ಹಿಡಿದು ಲಾಂಗ್ ರೇಂಜ್ನವರೆಗೂ ಕೂಡ ಮಿಸೈಲ್ಗಳನ್ನು ಖರೀದಿ ಮಾಡಲಾಗ್ತಾ ಇದೆ. ಅಂದರೆ S-400ನಲ್ಲಿ ಆ ರೀತಿಯ ಸಿಸ್ಟಮ್ ಇದೆ. 100 ಕಿಲೋಮೀಟರ್ ಹೊಡೆಯುವಂತಹ ಮಿಸೈಲ್ಗಳು ಬೇರೆ, 150 ಕಿಲೋಮೀಟರ್ ಹೊಡೆಯುವಂತಹ ಮಿಸೈಲ್ಗಳು ಬೇರೆ, 300 ಕಿಲೋಮೀಟರ್ ದೂರದಲ್ಲೇ ಶತ್ರುವನ್ನ ನಿರ್ನಾಮ ಮಾಡುವಂತಹ ಮಿಸೈಲ್ಗಳು ಬೇರೆ. ಆ ರೀತಿಯಾದಂತಹ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದು. ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಇದರಲ್ಲಿ 1 ಕೋಟಿ ವೆಚ್ಚದ ಮಿಸೈಲ್ ಕೂಡ ಇದೆ, 8.5 ಕೋಟಿ ವೆಚ್ಚದ ಮಿಸೈಲ್ಗಳು ಕೂಡ ಇದಾವೆ. ಹೀಗಾಗಿ ಭಾರತ ಸರ್ಕಾರ ರಷ್ಯಾದಿಂದ ಬರೋಬ್ಬರಿ 10,000 ಕೋಟಿ ಮೊತ್ತದ S-400 ಮಿಸೈಲ್ಗಳನ್ನು ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಮಿತ್ರರೇ, 10,000 ಕೋಟಿ ಮೊತ್ತದ ಮಿಸೈಲ್ಗಳನ್ನು ಖರೀದಿ ಮಾಡಲಾಗ್ತಾ ಇದೆ ಅಂತಂದ್ರೆ ಹತ್ತತ್ರ 3,000ದಷ್ಟು ಮಿಸೈಲ್ಗಳನ್ನು ಭಾರತ ಖರೀದಿ ಮಾಡುವಂತ ಚಾನ್ಸಸ್ ಇದೆ. ಇನ್ನು ಭಾರತದ ನೇವಿಗೋಸ್ಕರವಾಗಿ ಲ್ಯಾಂಡಿಂಗ್ ಡಾಕ್ಸ್ಗಳನ್ನು ಖರೀದಿ ಮಾಡಲಾಗ್ತಾ ಇದೆ. ಇವುಗಳನ್ನು ರೆಸ್ಕ್ಯೂಗೆ ಹೆಚ್ಚಾಗಿ ಬಳಸಲಾಗುತ್ತೆ. ಅಂದರೆ ಈ ನೇವಿ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳುತ್ತೆ ಅಂತಂದ್ರೆ ಆ ಸಂದರ್ಭದಲ್ಲಿ ಶತ್ರು ಪಡೆಯಿಂದ ದಾಳಿ ಆಗಬಹುದು. ಆ ಸಂದರ್ಭದಲ್ಲಿ ಹ್ಯುಮ್ಯಾನಿಟೇರಿಯನ್ ಆಪರೇಷನ್ಗಳನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಈ ಲ್ಯಾಂಡಿಂಗ್ ಡಾಕ್ಸ್ಗಳನ್ನು ಬಳಸಲಾಗುತ್ತೆ. ಸದ್ಯ ಈ ಒಂದು ಡಿಫೆನ್ಸ್ ಡೀಲ್ನಲ್ಲಿ ಒಟ್ಟು 4 ಲ್ಯಾಂಡಿಂಗ್ ಡಾಕ್ಸ್ಗಳನ್ನು ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಒಂದೊಂದು ಲ್ಯಾಂಡಿಂಗ್ ಡಾಕ್ಸ್ನ ತೂಕ 20,000 ಟನ್ನಷ್ಟಿರುತ್ತೆ.
ಇದಕ್ಕೋಸ್ಕರವಾಗಿ ಭಾರತ ಸರ್ಕಾರ ಒಟ್ಟು 33,000 ಕೋಟಿಯನ್ನು ವೆಚ್ಚ ಮಾಡ್ತಾ ಇದೆ. ಈಗೇನು 79,000 ಕೋಟಿ ಮೊತ್ತದ ಡಿಫೆನ್ಸ್ ಉಪಕರಣಗಳನ್ನು ಖರೀದಿ ಮಾಡೋದಕ್ಕೆ ಒಪ್ಪಿಗೆ ಸೂಚಿಸಿದಾರಲ್ಲ, ಇದರಲ್ಲಿ ಅತಿ ದೊಡ್ಡ ಡೀಲೇ ಈ ಲ್ಯಾಂಡಿಂಗ್ ಡಾಕ್ಸ್ ಡೀಲ್. ಮಿತ್ರರೇ, ಭವಿಷ್ಯದಲ್ಲಿ ಭಾರತ ನೇವಿಗೆ ಹೆಚ್ಚು ಫೋಕಸ್ ಮಾಡುತ್ತೆ. ನೀವು ಬೇಕಾದ್ರೆ ನೋಡ್ತಾ ಇರಿ, ಈಗಾಗಲೇ ನಾವು ನೇವಿಗೋಸ್ಕರವಾಗಿ 23 ರಾಫೇಲ್ಗಳನ್ನು ಖರೀದಿ ಮಾಡ್ತಾ ಇದ್ದೀವಿ. ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡಿಂಗ್ ಡಾಕ್ಸ್ಗಳನ್ನು ಖರೀದಿ ಮಾಡೋದಕ್ಕೆ ಭಾರತ ಸರ್ಕಾರ ತೀರ್ಮಾನ ಮಾಡಿದೆ. ಇದೆಲ್ಲದರ ಹಿಂದೆ ಬಹಳ ದೊಡ್ಡ ಉದ್ದೇಶ ಇದೆ. ಮೊನ್ನೆ ತಾನೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು INS ವಿಕ್ರಾಂತ್ನಲ್ಲಿ ದೀಪಾವಳಿಯನ್ನ ಆಚರಿಸಿದ್ರು. ಮಾಮೂಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೀಪಾವಳಿಯನ್ನ ಸೇನೆಯ ಜೊತೆಗೆ ಆಚರಿಸುವಂತಹದ್ದು. ಆದರೆ ಈ ಬಾರಿ INS ವಿಕ್ರಾಂತ್ನಲ್ಲಿ ದೀಪಾವಳಿ ಆಚರಿಸಿದ್ದಿದೆಯಲ್ಲ, ಇದು ಹೆಚ್ಚು ಸದ್ದು ಮಾಡಿತು. ಇದಕ್ಕೊಂದು ಪ್ರಮುಖ ಕಾರಣ ಇದೆ. ಅದೇನು ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು INS ವಿಕ್ರಾಂತ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಇಂಡಿಯನ್ ಓಷನ್ ಇದೆಯಲ್ಲ, ಇದಕ್ಕೆ ಭಾರತೀಯ ನೌಕಾಸೇನೆಯೇ ಗಾರ್ಡಿಯನ್ ಇದ್ದಂತೆ. ವಿಶ್ವದ 66% ಆಯಿಲ್ ಟ್ಯಾಂಕ್ಗಳು ಇದೇ ರೂಟ್ನಲ್ಲಿ ಹೋಗ್ತವೆ. ವಿಶ್ವದ 50% ಟ್ರೇಡ್ ಶಿಪ್ಗಳು ಇದೇ ಮಾರ್ಗವಾಗಿ ಸಾಗುತ್ತೆ. ಇಂತಹ ಒಂದು ಮಾರ್ಗದ ಸುರಕ್ಷತೆ ಭಾರತೀಯ ನೌಕಾಸೇನೆಯ ಜವಾಬ್ದಾರಿಯಾಗಿದೆ. ಹೀಗಾಗಿ ಇಂಡಿಯನ್ ಓಷನ್ನ ಗಾರ್ಡಿಯನ್ ಯಾರು ಕೇಳಿದ್ರೆ ಅದು ಭಾರತೀಯ ನೇವಿ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೇನು ಸಣ್ಣ ಪುಟ್ಟ ವಿಚಾರ ಅಲ್ಲ ಮಿತ್ರರೇ. ಇಂಡಿಯನ್ ಓಷನ್ ಇದೆಯಲ್ಲ, ಹಿಂದೂ ಮಹಾಸಾಗರ, ಈ ವಿಚಾರದಲ್ಲಿ ಚೈನಾಗೆ ಯಾವಾಗಲೂ ಕೂಡ ಒಂದು ತಳಮಳ ಇದ್ದೇ ಇದೆ. ಚೈನಾ ಇತ್ತೀಚಿನ ವರ್ಷದಲ್ಲಿ ಇದನ್ನ ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷನ್ ಅಂತ ಕರೆಯೋದೇ ಇಲ್ಲ. ಚೈನಾದ ಬಹುತೇಕ ಆರ್ಟಿಕಲ್ನಲ್ಲಿ ಏನು ಬರೆಯಲಾಗುತ್ತೆ ಅಂತಂದ್ರೆ, ಇಂಡಿಯನ್ ಓಷನ್ ಈಸ್ ನಾಟ್ ಎ ಇಂಡಿಯಾಸ್ ಓಷನ್. ಅಂದ್ರೆ ಚೈನಾದವರ ಮಾತಿನ ಅರ್ಥ ಏನು ಕೇಳಿದ್ರೆ, ಅದನ್ನ ಇಂಡಿಯನ್ ಓಷನ್ ಅಂತ ಕರೆದ ತಕ್ಷಣ ಅದು ಇಂಡಿಯಾಸ್ ಓಷನ್ ಆಗೋದಿಲ್ಲ, ಭಾರತದ ಸಮುದ್ರ ಆಗೋದಿಲ್ಲ, ಹೀಗಂತ ಚೈನಾದವರು ಪದೇ ಪದೇ ಹೇಳ್ತಾರೆ. ಚೈನಾದವರಿಗೆ ಈ ಹಿಂದೂ ಮಹಾಸಾಗರದಲ್ಲಿ ಭಾರತದ ನೇವಿಯ ಪ್ರಭಾವ ಹೆಚ್ಚಾಗುವುದು ಸ್ವಲ್ಪವೂ ಕೂಡ ಇಷ್ಟ ಇಲ್ಲ. ಚೀನಾ ಏನ್ ಪ್ಲಾನ್ ಇಟ್ಕೊಂಡಿದೆ ಗೊತ್ತಾ? ಈಗ ದಕ್ಷಿಣ ಚೀನಾ ಸಮುದ್ರದಲ್ಲಿ ಯಾವ ರೀತಿಯಾಗಿ ತನ್ನ ಪ್ರಭಾವವನ್ನು ಬಳಸೋದಕ್ಕೆ ಹೊರಡ್ತಾ ಇದೆಯೋ ಅದೇ ರೀತಿಯ ಪ್ರಭಾವವನ್ನು ಹಿಂದೂ ಮಹಾಸಾಗರಕ್ಕೂ ಕೂಡ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ಚೈನಾದ ಗುರಿಯಾಗಿದೆ. ಈವರೆಗೆ ಚೈನಾ ಹಿಂದೂ ಮಹಾಸಾಗರಕ್ಕೆ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಕಳುಹಿಸಿಲ್ಲ. ಮುಂದಿನ 5-6 ವರ್ಷದಲ್ಲಿ ಚೈನಾ ಇಂತಹ ಸಾಹಸಕ್ಕೆ ಕೈ ಹಾಕಬಹುದು. ಅದಕ್ಕೋಸ್ಕರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸೂಚ್ಯವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಹಿಂದೂ ಮಹಾಸಾಗರದ ಗಾರ್ಡಿಯನ್ ಯಾರಾದರೂ ಇದ್ದರೆ ಅದು ಭಾರತದ ನೇವಿ, ಮತ್ತಿನ್ಯಾರೂ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದೇ ಸಂದರ್ಭದಲ್ಲಿ ಅಂದ್ರೆ INS ವಿಕ್ರಾಂತ್ನಲ್ಲಿ ನಿಂತ್ಕೊಂಡೇ ನರೇಂದ್ರ ಮೋದಿ ಅವರು ಇನ್ನೊಂದು ಘೋಷಣೆಯನ್ನ ಕೂಡ ಮಾಡ್ತಾರೆ. ಅದೇನು ಕೇಳಿದ್ರೆ, ಭಾರತ ಸದ್ಯ ತನ್ನ ನೇವಿಗೆ ಪ್ರತಿ 40 ದಿನಕ್ಕೆ ಒಂದಾದ್ರೂ ವಾರ್ಶಿಪ್ ಅನ್ನ ಸೇರಿಸ್ಕೊಳ್ಳುತ್ತೆ, ಇಲ್ಲ ಸಬ್ಮೆರಿನ್ ಅನ್ನ ಸೇರಿಸ್ಕೊಳ್ಳುತ್ತೆ. ಅಷ್ಟು ವೇಗವಾಗಿ ನಮ್ಮ ನೇವಿಯ ಶಕ್ತಿಯನ್ನ ಹೆಚ್ಚಿಸ್ತಾ ಇದ್ದೀವಿ ನಾವು, ಹೀಗಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ. ಇದೆಲ್ಲದರ ಸೂಚನೆ ಏನು ಕೇಳಿದ್ರೆ, ಭವಿಷ್ಯದಲ್ಲಿ ಭಾರತ ತನ್ನ ನೇವಿಯನ್ನ ಇನ್ನಷ್ಟು ಪ್ರಬಲಗೊಳಿಸುತ್ತೆ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಲೇಬೇಕು. ನಮ್ಮ ನೇವಿಯನ್ನು ನಾವು ಯಾವತ್ತೂ ಕೂಡ ಪಾಕಿಸ್ತಾನವನ್ನು ಗುರಿಯಾಗಿಸಿಕೊಂಡು ಅಭಿವೃದ್ಧಿ ಮಾಡೋದೇ ಇಲ್ಲ. ಪಾಕಿಸ್ತಾನದ ಒಂದು ನೇವಿನೇ ಅಲ್ಲ, ಭಾರತದ ನೇವಿಯನ್ನು ಎದುರಿಸುವಂತಹ ಯಾವುದೇ ಶಕ್ತಿಯೂ ಕೂಡ ಪಾಕಿಸ್ತಾನದ ಬಳಿಯಲ್ಲಿಲ್ಲ. ಭಾರತ ಯಾವುದನ್ನು ಗುರಿಯಾಗಿಸಿಕೊಂಡು ನಮ್ಮ ನೇವಿಯನ್ನು ಅಭಿವೃದ್ಧಿ ಮಾಡ್ತಾ ಇದೆ ಅಂತಂದ್ರೆ ಅದು ಚೈನಾವನ್ನು ಗುರಿಯಾಗಿಸಿಕೊಂಡು. ಚೈನಾ ಇವತ್ತಲ್ಲ ನಾಳೆ ಇಂಡಿಯನ್ ಓಷನ್ನಲ್ಲಿ ಆಟ ಆಡೋದಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ರೆಡಿ ಇರಬೇಕು ಅಂತ ಭಾರತ ತೀರ್ಮಾನ ಮಾಡಿದೆ. ಇವತ್ತು ಅಮೆರಿಕ ಇದೆಯಲ್ಲ, ಬಹಳ ದೊಡ್ಡ ಸೇನೆಯನ್ನು ಹೊಂದಿದೆ. ಇತ್ತೀಚೆಗಷ್ಟೇ WDMMA ರ್ಯಾಂಕಿಂಗ್ ಬಂತಲ್ಲ, ಆ ಸಂದರ್ಭದಲ್ಲೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಇವತ್ತು ಟಾಪ್ 1 ಇರಬಹುದು, ಟಾಪ್ 2 ಇರಬಹುದು, ಟಾಪ್ 3 ಇರಬಹುದು, ಅಥವಾ ಟಾಪ್ 4 ಟಾಪ್ 5 ಇರಬಹುದು. ಇದೆಲ್ಲ ರ್ಯಾಂಕ್ ಕೂಡ ಅಮೆರಿಕದ ಸೇನೆಗೆ ಸಿಗುತ್ತೆ. ಒಂದು ಅವರ ಏರ್ ಫೋರ್ಸ್ ಇರುತ್ತೆ, ಇಲ್ಲ ಭೂಸೇನೆ ಇರುತ್ತೆ, ಇಲ್ಲ ನೌಕಾಸೇನೆ ಇರುತ್ತೆ. ಅಷ್ಟರ ಮಟ್ಟಿಗೆ ಅಮೆರಿಕ ತನ್ನ ಪ್ರಭಾವವನ್ನು ಹೊಂದಿದೆ. ವಿಶ್ವದಾದ್ಯಂತ ತನ್ನ ಸೇನಾ ನೆಲೆಗಳನ್ನು ಕೂಡ ಅವರು ವಿಸ್ತರಣೆ ಮಾಡಿಟ್ಕೊಂಡಿದ್ದಾರೆ. ಹೀಗಿರುವ ಸಂದರ್ಭದಲ್ಲಿ ಚೈನಾ ಅಮೆರಿಕವನ್ನ ಟ್ಯಾಕಲ್ ಮಾಡಬೇಕು ಅಂತಂದ್ರೆ ಸೇನಾ ನೆಲೆಯನ್ನೆಲ್ಲ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಅದಕ್ಕೆ ಚೈನಾದ ಗುರಿ ಏನಿದೆ ಗೊತ್ತಾ? ಒಂದು ಬ್ಲೂ ವಾಟರ್ ನೇವಿಯನ್ನು ರೂಪಿಸುವಂತಹದ್ದು. ಈ ಬ್ಲೂ ವಾಟರ್ ನೇವಿ ಅಂತಂದ್ರೆ ತನ್ನ ದೇಶದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಕಾರ್ಯನಿರ್ವಹಿಸುವ ಕ್ಷಮತೆ ಇರುವಂತಹ ಒಂದು ಸೇನಾ ತುಕಡಿ. ಇವತ್ತು ಅಮೆರಿಕದ ಬಳಿಯಲ್ಲಿ ಆ ಬ್ಲೂ ವಾಟರ್ ನೇವಿ ಇದೆ. ಅಮೆರಿಕ ಅಲ್ಲೆಲ್ಲೋ ದೂರದಲ್ಲಿದ್ರೂ ಕೂಡ ಅವರು ಹಿಂದೂ ಮಹಾಸಾಗರಕ್ಕೆ ತನ್ನ ವಾರ್ಶಿಪ್ ಅನ್ನು ಕಳುಹಿಸ್ತಾರೆ. ಆ ಕೆಪಾಸಿಟಿಯನ್ನ ಅಮೆರಿಕ ಬಿಲ್ಡ್ ಮಾಡಿಕೊಂಡಿದೆ. ಸದ್ಯ ಚೈನಾ ಕೂಡ ಇದೇ ಗುರಿಯನ್ನು ಇಟ್ಟುಕೊಂಡಿದೆ. ಅಂತಹ ಸಂದರ್ಭದಲ್ಲಿ ಭಾರತ ವೀಕ್ ಆಗಬಾರದು. ಭಾರತ ಕೂಡ ಅಷ್ಟೇ ಪ್ರಬಲವಾದಂತಹ ನೇವಿಯನ್ನು ಹೊಂದಿರಬೇಕು ಅಂತೇಳಿ ಈಗಿನಿಂದಲೇ ಭಾರತದ ನೇವಿಯನ್ನು ಪ್ರಿಪೇರ್ ಮಾಡಲಾಗ್ತಾ ಇದೆ. ಇನ್ನು ಈ ಸುದ್ದಿ ಇದೆಯಲ್ಲ, ಇದು ಪಾಕಿಸ್ತಾನಕ್ಕಂತೂ ಸಿಕ್ಕಾಪಟ್ಟೆ ತಲೆ ಕೆಡಿಸಿರುತ್ತೆ. ಯಾಕೆ ಗೊತ್ತಾ? ಭಾರತ ಕೇವಲ 4 ತಿಂಗಳಿನಲ್ಲಿ ಬರೋಬ್ಬರಿ 1.5 ಲಕ್ಷ ಕೋಟಿಯಷ್ಟು ಮೊತ್ತದ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಅದಕ್ಕೆ ಅನುಮೋದನೆಯನ್ನ ಕೊಟ್ಟಿದೆ. ಮಿತ್ರರೇ, ಇದು ಪಾಕಿಸ್ತಾನದ 2 ವರ್ಷದ ರಕ್ಷಣಾ ಬಜೆಟ್ಗೆ ಸಮ. ನಾವು ಅಷ್ಟು ದೊಡ್ಡ ಮೊತ್ತದ ಹಣವನ್ನ ಕೇವಲ 4 ತಿಂಗಳಿನಲ್ಲಿ ವೆಚ್ಚ ಮಾಡ್ತಾ ಇದ್ದೀವಿ.
ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಬರಬಹುದು, ಇದೇನು ಯುದ್ಧ ಸಿದ್ಧತೆಯೋ ಅಥವಾ ನಮ್ಮ ರಕ್ಷಣೆಗೆ ನಾವು ಮಾಡ್ಕೊಳ್ತಾ ಇರೋದು ಅಂತ. ಇದರಲ್ಲಿ ಎರಡೂ ಕೂಡ ಹೌದು. ಕೇವಲ ನಾವು ರಕ್ಷಣೆಗೋಸ್ಕರವಾಗಿ ಮಾತ್ರ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡ್ತಾ ಇಲ್ಲ, ಯುದ್ಧಕ್ಕೂ ಕೂಡ ಸಿದ್ಧರಾಗ್ತಾ ಇದ್ದೀವಿ. ನೀವು ಒಂದು ದೊಡ್ಡ ಯುದ್ಧವನ್ನ ಮಾಡಬೇಕು ಅಂತಂದ್ರೆ ಅದು ಒಂದೆರಡು ದಿನದಲ್ಲಿ ಆಗುವಂಥ ವಿಚಾರ ಅಲ್ಲ, ಅದಕ್ಕೆ ಬಹಳ ದೊಡ್ಡ ಪ್ರಿಪರೇಷನ್ ಬೇಕಾಗತ್ತೆ. ಈಗ ಆಪರೇಷನ್ ಸಿಂಧೂರ ಮಾಡಿದ್ರೆ ಅದನ್ನು ಪೂರ್ಣ ಪ್ರಮಾಣದ ಯುದ್ಧ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ, ಅದೊಂದು ಕಾನ್ಫ್ಲಿಕ್ಟ್. ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ನಾಶ ಮಾಡೋದಕ್ಕೆ ತೀರ್ಮಾನ ಮಾಡಿ ದಾಳಿ ಮಾಡ್ತು. ಅದಕ್ಕೆ ಪಾಕಿಸ್ತಾನ ರಿಯಾಕ್ಟ್ ಮಾಡಿದ ಕಾರಣದಿಂದಾಗಿ ಭಾರತ ಒಂದು ಜಲಕ್ಕೆ ಕೊಡುತ್ತಷ್ಟೇ, ನಿಮ್ಮ ವಾಯುನೆಲೆಗೆ ನಾವು ಹೊಡಿತೀವಿ, ನಿಮಗೆ ನಾವು ಹಾನಿ ಮಾಡೋದಕ್ಕೆ ನಮ್ಮ ಕೆಪಾಸಿಟಿ ಇದೆ, ಒಂದು ಜಲಕ್ಕಷ್ಟೇ. ಈ ರೀತಿಯಾಗಿ ತತ್ಕ್ಷಣಕ್ಕೆ ಆರಂಭವಾದಂತಹ ಸಂಘರ್ಷಗಳು ತಕ್ಷಣಕ್ಕೆ ಎಂಡ್ ಆಗ್ತವೆ. ಇದು ಬಹಳ ಕಾಲ ಮುಂದುವರಿಯೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಭಾರತ ಕೂಡ ಒಂದು ಲಾಂಗ್ ಟರ್ಮ್ ಯುದ್ಧಕ್ಕೆ ಸಿದ್ಧರಾಗಿರೋದಿಲ್ಲ, ಪಾಕಿಸ್ತಾನ ಕೂಡ ಸಿದ್ಧ ಆಗಿರೋದಿಲ್ಲ. ಅದಕ್ಕೆ ಅವರು ಸರೆಂಡರ್ ಆಗಿಬಿಟ್ರು, ಬೇಗ ಯುದ್ಧ ನಿಲ್ಲಿಸಿ, ನಮಗೆ ಯುದ್ಧ ವಿರಾಮ ಬೇಕು ಅಂತ. ಅದೇ ಮಿತ್ರರೇ, ಈ ಯುದ್ಧಕ್ಕೆ ಪ್ರಿಪೇರ್ ಆಗಿ ಯುದ್ಧ ಶುರು ಮಾಡ್ತೀವಲ್ಲ, ಇದೆಲ್ಲ ಅಷ್ಟು ಬೇಗ ಎಂಡ್ ಆಗೋದಿಲ್ಲ. ಅಂದರೆ ಒಂದು ದೊಡ್ಡ ಗುರಿಯನ್ನು ಇಟ್ಟುಕೊಂಡು ಶುರು ಮಾಡುವಂತಹ ಯುದ್ಧಗಳು, ಒಂದಷ್ಟು ಭೂಮಿಯನ್ನು ಕಬ್ಜಾ ಮಾಡಬೇಕು ಅಂತಾಗಲಿ ಅಥವಾ ಶತ್ರುಗಳನ್ನು ಕಂಪ್ಲೀಟ್ ಆಗಿ ನಾಶ ಮಾಡಬೇಕು ಅಂತಾಗಲಿ, ಹಾಗೆ ಶುರುವಾಗುವಂತಹ ಯುದ್ಧಗಳಿದೆಯಲ್ಲ, ಅದೆಲ್ಲ ಅಷ್ಟು ಸುಲಭಕ್ಕೆ ಎಂಡ್ ಆಗೋದಿಲ್ಲ. ಭಾರತದ ಸದ್ಯದ ಪ್ರಿಪರೇಷನ್ ಅನ್ನು ನೋಡಿದ್ರೆ ಅಂತಹದೊಂದು ಯುದ್ಧಕ್ಕೆ ಭಾರತ ಸಿದ್ಧವಾಗ್ತಾ ಇದೆಯಾ? ಇನ್ನೊಮ್ಮೆ ಪಾಕಿಸ್ತಾನ ಏನಾದರೂ ಕೆಣಕಿದ್ರೆ ನಾವೊಂದು 2 ತಿಂಗಳು 3 ತಿಂಗಳು ಯುದ್ಧ ಮಾಡ್ತೀವಿ, ಆ ಮಾನಸಿಕ ಸ್ಥಿತಿಗೆ ಭಾರತ ಹೋಗ್ತಾ ಇದೆಯಾ ಅನ್ನುವಂಥ ಅನುಮಾನ ಸೃಷ್ಟಿಯಾಗ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್